ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಎ ಸನ್ಮಾನ್ ಸರ್. ಸರ್ ಇವತ್ತು ಸರ್ ಟೊಮಾಟೊ ರೇಟ್ಗಳು? ಇವತ್ತು ಟೊಮಾಟೊ ರೇಟ್ಗಳು ಒಳ್ಳೆ ಕ್ವಾಲಿಟಿಗಳು ಬಂದು 600 to 800 ವರೆಗೆ ಹೋಗಿದೆ ಸರ್. ನಾಟಿನ ಅಷ್ಟೇ? ನಾಟಿನೇ ಸರ್. ನಾರ್ಮಲ್ ಬೇಕಂದ್ರೆ ಒಂದು ಗೋಳಿಗಳು ಮೀಡಿಯಂ ಎಲ್ಲ ಬೇಕಂದ್ರೆ 500 to 600 ಬರುತ್ತೆ ಸರ್. ಒಳ್ಳೆ ಕ್ವಾಲಿಟಿ ಬೇಕಂದ್ರೆ 600 to 800 ವರೆಗೆ ಹೋಗಿದೆ. ಓಕೆ ಸರ್, ಇದೇ ರೇಟ್ಗಳು ಇನ್ನೂ ಎಷ್ಟು ದಿನ ಇರುತ್ತೆ ಸರ್? ಈ ರೇಟ್ಗಳು ಮುಂದಿನ ಒಂದು ತಿಂಗಳು ಇರ್ಬೋದು ಸರ್. ಆಮೇಲೆ ಜನವರಿ ವರೆ ಇರ್ತಾ ಇದು. ಜನವರಿ 25 ಮೇಲೆ ಹೆಂಗೆ ಇರ್ತಾ ಪೊಸಿಷನ್ ಗೊತ್ತಾಯಿತು. 25 ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಒಂದು 20 ದಿವಸ ನಡೀತಾ ಇದೆ. ಯಾಕಂದ್ರೆ ಪಾರ್ಸಲ್ ಅವರು ಹಂಗೆ ಸ್ವಲ್ಪ ಸ್ಲೋ ಆಗಿಬಿಟ್ಟಿದ್ದಾರೆ. ತಮಿಳ್ನಾಡು ಅವರು ಪಾರ್ಸಲ್ ಅವ್ರ ರೇಂಜ್ ಸಿಕ್ಕಾಗ ಖರೀದಿ ಮಾಡೋಕ್ಕಾಗಲ್ಲ. ಅವ್ರದ್ದು ರೇಂಜ್ ಹೆಂಗಂದ್ರೆ 400 to 500 ಬರೆ ಅಷ್ಟೇ. ಅದ್ರ ಮೇಲೆ ಹೋಗ್ತಂದ್ರೆ ಸ್ವಲ್ಪ ಹಂಗೆ ನಿಲ್ಸ್ಕೊಂಡ್ರೆ ಒಂದು ಗಾಡಿ ಮಾರೋರು ಅರ್ಧ ಗಾಡಿ ಮಾರ್ತಾರೆ. ಅವರೇ ಪಾರ್ಟ್ನರ್ನಲ್ಲಿ ಒಂದು ಗಾಡಿ ಮಾರ್ಕೊಂಡು ಹಂಗೆ ಹೋಗ್ತಾರೆ. ಅಂದರೆ ಹೆಚ್ಚು ಕಮ್ಮಿ ಇನ್ನೂ ಒಂದು ತಿಂಗಳು ಇದೇ ರೇಟ್ಗಳು ಇರುತ್ತೆ ಸರ್? ಇರ್ತಾರೆ ಸರ್, ಇನ್ನೊಂದು ತಿಂಗಳು ಇರ್ಬೋದು ಅಷ್ಟೇ. ಆಮೇಲೆ ಇರಲ್ಲ ಸರ್. ಆಮೇಲೆ ಜನವರಿ ಆದಮೇಲೆ ಫೆಬ್ರವರಿಲ್ಲ ಡೌನ್ ಆಗುತ್ತೆ. ಫೆಬ್ರವರಿಲ್ಲ ಮ್ಯಾಕ್ಸಿಮಮ್ ಒಂದು 300 ರೂಪಾಯಿ 400 ಮಾರಿದ್ರೆ ಸ್ವಲ್ಪ ಬಾದಿಲಿರ್ಬೋದು ಅಂತ ಕಂಡೀಷನ್ ಇರ್ತಾ ಇದೆ ಸರ್. ಇವಾಗ ಕೋಲಾರ ಮಾರ್ಕೆಟ್ಗೆ ಯಾವ ವೆರೈಟಿ ಜಾಸ್ತಿ ಬರ್ತಿದೆ ಸರ್? ಸಾಗುನೇ ಜಾಸ್ತಿ ಬರ್ತಾ ಇದೆ ಸರ್. ಸಾಹು ಎಲ್ಲ ಒಂದು ಆಚೆ ಕಡೆಯಿಂದ ಬರ್ತಾ ಇದೆ. ಇಲ್ಲಿ ಲೋಕಲ್ ಎಲ್ಲ ಮಾಡಿ ಸುತ್ತಾಗ್ಬಿಟ್ಟಿದೆ ಸರ್. ಅವ್ರಿಗೂ ಬೆಲೆ ಸಿಕ್ಕಿಲ್ಲ. ಬೆಲೆ ಸಿಕ್ಕಿರೋ ಟೈಮಲ್ಲಿ ಐಟಮ್ ಬರಲ್ಲ. ಐಟಮ್ ಬರೋ ಟೈಮಲ್ಲಿ ರೇಟ್ ಇರಲ್ಲ. ರೈತರುಗಳಿಗೂ ಸ್ವಲ್ಪ ಬಾಧೆ ಇರ್ತಾ ಇದೆ ಸರ್. ಮತ್ತು ಕೋಲಾರ ಮಾರ್ಕೆಟಿಂದ ಎಲ್ಲೆಲ್ಲಿ ಯಾವ ರಾಜ್ಯಗಳಿಗೆ ಪಾರ್ಸಲ್ ಹೋಗ್ತದೆ ಸರ್? ಇದು ಮೇಯ್ನ್ ಈಗ ನಡೀತಾ ಇದೆ ಕಲ್ಕತ್ತಾ ಸರ್. ಕಲ್ಕತ್ತಾಗ ಮಾತ್ರನೇ ಈಗ ರೇಟ್ಗಳು ಜಾಸ್ತಿ. ಅವ್ರ ಕ್ವಾಲಿಟಿನೇ ಬೇಕು. ಕಲ್ಕತ್ತಾ ಮ್ಯಾಕ್ಸಿಮಮ್ ಕ್ವಾಲಿಟಿನೇ ಬೇಕಾಯ್ತು. ಅದಕ್ಕೋಸ್ಕರ ಇಲ್ಲಿ ನಡೀತಾ ಇದೆ. ಬೇರೆಯವ್ರೆಲ್ಲ ಜಾಸ್ತಿ ಮಾಡಲ್ಲ. ಬೇರೆ ಎಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಡ್ತಾರೆ. ಕಲ್ಕತ್ತಾ ಮೇನ್ ಈಗ ನಡೀತಾ ಇದೆ. ಈಗ ಒಂದು ತಿಂಗಳ ಒಂದು 10 days 15 days ನಡೀತಾ ಇದೆ ಅಷ್ಟೇ ಅವ್ರದ್ದು. ಹಂಗೆ ಸ್ವಲ್ಪ ಡೌನ್ ಆಗುತ್ತೆ ಸರ್. ಅಲ್ಲಿ ಲೋಕಲ್ ಸ್ಟಾರ್ಟ್ ಆಯ್ತು. ಅವರು ಸ್ವಲ್ಪ ಬರ್ತಾ ಇದ್ದಾವೆ. ಏನೋ ರೇಟ್ಗಳು ಜಾಸ್ತಿ ಇಲ್ಲ. ಈ ರೇಟ್ಗಳಿಗೆ ಇಲ್ಲಿಂದ 1.5 ಲಕ್ಷ ಬೇಕು ಸರ್. ಅವರು ಇಲ್ಲಿಂದ ಗಾಡಿಗಳಿಗೆ ಬಾಡಿಗೆ ಅದೆಲ್ಲ ನೋಡ್ಬೇಕು. ಅವರು ಖರ್ಚಿಗೆ ಜಾಸ್ತಿ ಇರ್ತಾರೆ ಎಲ್ಲ ನಾರ್ತ್ ಇಂಡಿಯಾಕ್ಕೆ. ಅದು ನೋಡಿ ಆಗ್ತಾರೆ ಸರ್. ನಿಮಗೆ ಒಳ್ಳೆ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಟೊಮಾಟೊ ಅಂದರೆ ಯಾವ ಥರ ಇರಬೇಕು ತೋರಿಸ್ತೀರಾ ಸರ್? ನಮ್ಗೆ ಬೇಕಂದ್ರೆ ಈ ಕಲರ್ ಸೈಜು ಇಂಥ ಸೈಜ್ ಇರ್ಬೇಕು ಸರ್. ಕಲರು ಒಳ್ಳೆ ಮೀಡಿಯಂ ಬೇಕಂದ್ರೆ ಇಂಥ ಮೀಡಿಯಂ ಇರಬೇಕು ಸರ್. ಇದು ಎರಡು ಕ್ವಾಲಿಟಿ ಬೇಕು ಸರ್. ಈ ಕಲರು ಬೇಕು. ಕಲ್ಕತ್ತಾಗ ಇದು ಮೆಡ್ರಾಸ್ ನಡೀತಾ ಇದೆ ಸರ್. ಚೆನ್ನಾಗಿ. ಇದು ಮಧುರೆ ತಿರುನಲ್ವೇಲಿ ಈ ಪಕ್ಕ ಇಂಥ ಕ್ವಾಲಿಟಿ ನಡೀತಾ ಇದೆ. ಮೆಡ್ರಾಸ್ ಬೇಕಂದ್ರೆ ಕಲರ್ ಸೈಜ್ ಇರ್ತಾ ಇದೆ. ಇದು ಎರಡು ಬೇಕು. ಸೊ ಇವಾಗ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತೆ ಅಂತ ಹೇಳ್ತೀರಾ? ಈಗ ಮಾಡೋದ್ರಿಂದ ರೇಟ್ ಸಿಕ್ಕಲ್ಲ ಸರ್. ಈ ಮೇಲೆ ಆಗಲ್ಲ. ಇನ್ನೊಂದು 3 ತಿಂಗಳಿಗೆ ನಾರ್ಮಲ್ ಹೋಗ್ತಾ ಇದೆ. ಜನವರಿ ಆದ್ರ ಮೇಲೆ ರೇಟ್ ಇರಲ್ಲ ಸರ್. ಡೌನ್ ಆಗುತ್ತೆ. ಡೌನ್ ಆಗುತ್ತೆ. ಮ್ಯಾಕ್ಸಿಮಮ್ ಡೌನ್ ಆಗುತ್ತೆ ಸರ್. ಇವಾಗ ಬೇರೆ ಕಡೆ ಹೆಂಗಿದೆ? ಬೇರೆ ಕೇರಳ, ತಮಿಳ್ನಾಡು, ಒರಿಸ್ಸಾ ಆ ಕಡೆ? ಕೇರಳ, ತಮಿಳ್ನಾಡು ಎಲ್ಲ ಸೇಲ್ ಎಲ್ಲ ಕಡಿಮೆನೇ ಸರ್. ರೇಟ್ ಹೋಗಿ ಟೈಮಲ್ಲಿ ಕಡಿಮೆ ಮಾಡ್ಕೊತಾರೆ. ರೇಟ್ ಕಡಿಮೆ ಆಯ್ತಂದ್ರೆ ಜಾಸ್ತಿ ಮಾಡ್ಕೊಂಡು ಹೋಗಿ ಸೆಲ್ ಮಾಡ್ತಾರೆ. ಅಲ್ಲಿನೂ ಯಾರು ಜಾಸ್ತಿ ಕಡಿಮೆ ಮಾಡಲ್ಲ ಸರ್. ಮಕ್ಕಳಿದ್ರು ಟೊಮೊಟೊ ಅಂದ್ರೆ 10 ರೂಪಾಯಿ ಕೆಜಿ 15 ರೂಪಾಯಿ ಕೆಜಿ ಅಷ್ಟೇ. ಆಮೇಲೆ ಹೋಗ್ತಾರಂದ್ರೆ ಅವ್ರಿಗೆ ತಗೊಳ್ಳೋಕ್ಕೆ ತಿರ್ತಿಲ್ಲ, ಹೋಗಿ ತಗೊಳ್ಳಲ್ಲ. ಬೇಡ ಅಂದ್ರೆ ಹೇಳ್ಬಿಟ್ಟು ಏನೋ ಒಂದು ಮಾಡ್ತಾರೆ ಮನೆಯಲ್ಲಿ ಅಂತ ಕಂಡೀಷನ್ ಇರ್ತಾರೆ ಸರ್. ಜನವರಿ ತಿಂಗಳಲ್ಲಿ ಟಾಪ್ ರೇಟ್ ಅಂದರೆ ಎಷ್ಟು ಹೋಗ್ಬೋದು? ಅವರೇಜ್ ನಾಟಿ ಎಷ್ಟು ಹೋಗುತ್ತೆ? ಸೀಡ್ಸ್ ಎಷ್ಟು? ಜನವರಿ ಒಂದು 500-600 ಇರ್ಬೋದು. ಜನವರಿ 25 ಆದ್ರೂ ಒಂದು 500-600 ಹೋಗುತ್ತೆ ಅವರೇಜಾಗಿ. ಜನವರಿ ಸ್ವಲ್ಪ ಗ್ಯಾರಂಟಿ. ಜನವರಿ ಬರೇ ಇರ್ತಾ ಇದು 500-600. ಜನವರಿ ಆದ್ರ ಮೇಲೆ ಫೆಬ್ರವರಿ ಎಲ್ಲ ಫುಲ್ ಡೌನ್ ಆಗುತ್ತೆ ಸರ್. 200-300 ಹೋಗ್ತಾ ಇದೆ. ಈಗ ಮಾಡೋದು ವೇಸ್ಟ್. ಈಗ ಮಾಡೋದು ಬೇಡ. ರೈತರಿಗೆ ಸ್ವಲ್ಪ ಏನೋ ಅಭ್ಯಾಸ ಆಗಲ್ಲ. ಈಗ 3 ತಿಂಗಳು ಬರೋಲ್ಲ. ರೈತರಿಗೆ ಸ್ವಲ್ಪ ಏನೋ ಬಂದಿದೆ. ಸ್ವಲ್ಪ ಅವ್ರು ಏನೋ ಅವ್ರು ಮಾಡಿದ ದುಡ್ಡನೂ ಬಂದಿದೆ ಅವ್ರಿಗೂ. ಏನೋ ಅಷ್ಟೇನೋ ಹೋಗುತ್ತೆ ಸರ್. ಈ ಕೋಲಾರ ಮಾರ್ಕೆಟ್ಗೆ ಎಲ್ಲಿಂದ ಮಾಲ್ ಬರ್ತಿದೆ ಸರ್? ಚಲಕೆರೆ ಬರ್ತಾ ಇದೆ. ಇಲ್ಲಿಂದ ಚಲಕೆರೆ ಸರೌಂಡಿಂಗ್ ಮೈಸೂರು ಪಕ್ಕದಿಂದ ಸೀಡ್ಸ್ ಎಲ್ಲ ಮೈಸೂರು ಪಕ್ಕದಾಗೆ ಬಂದಿದೆ. ಈ ಸೀಡ್ಸ್ಗಳು ಇವತ್ತು 960 ರೂಪಾಯಿ ಹೋಗಿ ಸರ್. ಇದು ಸೀಡ್ಸ್ ಫುಲ್ ಡಿಮಾಂಡ್. ಸೀಡ್ಸ್ಗೆಲ್ಲ ನಾಟಿಗೂ ಒಂದು ಸೀಡ್ಸ್ ತುಂಬ ಡಿಮಾಂಡ್ ಇದೆ. ಇಲ್ಲಿ ಕೋಲಾರ ಪಕ್ಕದಾಗ ಎಲ್ಲಿ ಟೊಮೊಟೊ ಇಲ್ಲ ಸರ್. ಇಲ್ಲಿ ಕೋಲಾರ ಸರೌಂಡಿಂಗ್ ಎಲ್ಲಿ ಇರ್ತಾ ಇದೆ ಲೋಕಲ್ ಯಾವುದೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ಗುಣಶೇಖರ್ ಸರ್. ಇವತ್ತೇನು ಸರ್ ಟೊಮಾಟೊ ರೇಟ್ಗಳು? ಟೊಮಾಟೊ 500ರಿಂದ 800 ರೂಪಾಯಿ ನಾಟಿ. ಓಕೆ. ಸೀಡು 600ರಿಂದ 950 ರೂಪಾಯಿ ನಾಟಿ. ಇದು ಸೀಡು. ಓಕೆ. ಟಾಪ್ ರೇಟು ಸರ್. ಜನವರಿ ತಿಂಗಳಲ್ಲಿ ಟೊಮಾಟೊ ರೇಟ್ಗಳು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಸರ್? ಏನಿಲ್ಲ, 500-600 ಮಾಮೂಲಿಗೆ ಇರ್ತದೆ. ಜನವರಿ ಸಿಗ್ತಾ ಒಂದು 600-700 500-550 ರೇಟ್ ಸಿಗ್ತದೆ ಸರ್. ಇವಾಗ ಕೋಲಾರ ಮಾರ್ಕೆಟ್ಗೆ ಎಲ್ಲಿಂದ ಯಾವ ಏರಿಯಾಗಳಿಂದ ಮಾಲ್ ಬರ್ತಿದೆ? ಎಲ್ಲ ಕಡೆನೂ ಬರ್ತದೆ ಸರ್ ಇಲ್ಲಿಕ್ಕೆ. ಹಾಂ ಹಾಂ.
ಕೋಲಾರಕ್ಕೆ. ಲೋಕಲ್ ಐಟಮ್ ಇದೆಯಾ? ಲೋಕಲ್ ಐಟಮ್ ಕಡಿಮೆ ಇರೋದು ಹಾಂ ಹಾಂ ಎಲ್ಲ ಮಲ್ಕುಚರು ಆ ಕಡೆ ಹಾಂ ಹಾಂ ಅನಂತಪುರ ತಕ್ಕಿಂತ ಬರೋದು ಎಲ್ಲ ಆಂಧ್ರನಿಂದ ಬರೋ ಚೆನ್ನಾಗಿದೆ ಇದು ನಿಂತ ಬರ್ತದೆ ಎಲ್ಲ ಊರನಿಂದ ಸ್ವಲ್ಪ ಬರ್ತಾ ಇದೆ ಸರ್. ಇದೇ ರೇಟ್ಗಳಿಂದ ಎಷ್ಟು ದಿನ ಇರುತ್ತೆ? ಇನ್ನೂ ಒಂದು ತಿಂಗಳು ಇರ್ತದೆ ಸರ್ ಇದೇ ರೇಟ್. ಒಂದು ತಿಂಗಳಿರುತ್ತೆ. ತಿಂಗಳು ಇರ್ತದೆ. ಆಮೇಲೆ 400 500 ಆಗ್ತದೆ. ಸರ್ ಇವಾಗ ಟೊಮಾಟೊ ರೈತರು ನಾಟಿ ಮಾಡೋ ರೇಟ್ ಸಿಗುತ್ತಾ? ನಾಟಿ ಮಾಡಿದ್ರೆ ಒಂದು 300 400 ಕನ್ಫರ್ಮ್ಗೆ ಇರ್ತದೆ ಸರ್ ರೇಟು. ಹಾಂ ಹಾಂ ಕಡಿಮೆ ಅಂತೂ ಆಗಲ್ಲ. ಕಾರಣ ಎಲ್ಲ ಪಕ್ಕ ಡಿಮಾಂಡು ಟೊಮಾಟೊ ಸರ್. ಸೆಡಿಟಿ ಮಾಡಲ್ಲ, ಹಾಂ ಹಾಂ ಅದರಿಂದ ಎಲ್ಲ ಕಡೆ ಡಿಮಾಂಡು, ಹಾಂ ಹಾಂ ಅದರಿಂದ ರೇಟ್ ಜಾಸ್ತಿ ಆಗುತ್ತೆ ಸರ್. ಸರ್ ಇವಾಗ ಕೋಲಾರ ಮಾರ್ಕೆಟ್ಗೆ ಯಾವ ವೆರೈಟಿ ಜಾಸ್ತಿ ಬರ್ತಿದೆ? ಯಾವುದು ಇದು ಸಲಾರ್ ಹಾಂ ಹಾಂ ಇದು ಸಾಹೋನ ಬರ್ತಿದೆಯಾ? ಸಾಹೋ ಬರ್ತದೆ. ಹಾಂ ಹಾಂ ಯಜಮಾನ್ ಅವ್ರದ್ದು ಇದು ಜಾಸ್ತಿ ಬರ್ತದೆ. ಹಾಂ ಹಾಂ ಸರ್ ಇವಾಗ ಕೋಲಾರ ಮಾರ್ಕೆಟಿಂದ ಎಲ್ಲೆಲ್ಲಿಗೆ ಯಾವ ರಾಜ್ಯಗಳಿಗೆ ಪಾರ್ಸಲ್ ಹೋಗ್ತದೆ? ಎಲ್ಲ ಊರಿಗೆ ಹೋಗ್ತದೆ ಸರ್. ಈಗ ಪಾರ್ಸಲ್ ಅಂದರೆ ಇವಾಗ ಪಾರ್ಸಲ್ 2 ದಿವಸ ನಿಲ್ಸಾಕ್ಯಾರ ಅವರು. ಕಾರಣ ಈಗ ಇದಕ್ಕೆ ಹೋಗೋದು ಬಾಂಗ್ಲಾದೇಶಕ್ಕೆ ಹೋಗೋದು 2 ದಿವಸ ನಿಲ್ಸಾಕ್ಯಾರ. ಹಾಂ ಹಾಂ ಸರ್ ನಿಮಗೆ ಒಳ್ಳೆ ರೇಟ್ ಅಂದರೆ ಯಾವ ಥರ ಇರಬೇಕು ಕ್ವಾಲಿಟಿ? ಸರ್ ಒಳ್ಳೆ ರೇಟ್ ಹೋಗೋದು ಜಾಸ್ತಿ ಹೋಗೋದು ಒಳ್ಳೆ ಸೂಪರ್ ರೇಟ್. ಹಾಂ ಹಾಂ 800 ರೂಪಾಯಿ ಟಾಪು, 950 ರೂಪಾಯಿ ಸ್ವೀಟ್ ಇದು. ನಾಟಿ ಎಲ್ಲ ಕಲರ್ ಇರ್ಬೇಕು ಸರ್. ಕಲರ್ ಇದ್ರೇ ಹೋಗೋದು ತಮಿಳ್ನಾಡು. ಹಾಂ ಹಾಂ ಎಲ್ಲ ತಮಿಳ್ನಾಡಿಂದ ಹೋಗೋದು. ಅಂದರೆ ಇವಾಗ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತೆ? ಸಿಗ್ತದೆ ಸರ್. 300 400 ಕಲ್ಪನೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್, ನಿಮ್ಮ ಹೆಸರು? ಚೌಡ್ರೆಡ್ಡಿ ಅಂತ, NCR ಟ್ರೇಡರ್ಸ್. ಸರ್ ಇವತ್ತೇನು ಸರ್ ಟೊಮೆಟೊ ರೇಟ್ಗಳು? ನಾಟಿ ಒಂದು 800 ರೂಪಾಯಿ ಹೋಯ್ತು. ಸೀಡ್ಸು ಒಂದು 950 ರೂಪಾಯಿ ಹೋಯ್ತು. ಓಕೆ ಸರ್, ಇದೇ ರೇಟ್ಗಳು ಇನ್ನೂ ಎಷ್ಟು ದಿನ ಇರುತ್ತೆ? ಸರ್ ಜನವರಿ ಪೂರ್ತಿ ಇರುತ್ತೆ ಸರ್ ರೇಟ್ಗೆ. ಇದೇ ರೇಟಲ್ಲಿ ಇರುತ್ತೆ. ಆಮೇಲೆ ಒಂದು 100 ರೂಪಾಯಿ ವೇರಿಯೇಷನ್ ಇರುತ್ತೆ. ಇದೇ ರೇಟ್ ಇರುತ್ತೆ. ಸರ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ರೇಟ್ಗಳು ಕಡಿಮೆ ಇತ್ತು. ಕಾರಣ ಅಂದರೆ ಅವಾಗ ಸ್ವಲ್ಪ ಎಲ್ಲ ಕಡೆ ಟೊಮೆಟೊ ಸಿಗ್ತದೆ, ಮಳೆ ಕಡಿಮೆ ಇತ್ತು. ಅಂದರೆ ಮಳೆ ಬಿತ್ತು ಈ ಆಂಧ್ರ ತಮಿಳ್ನಾಡು ಕಡೆ ಎಲ್ಲ ಹೊರಟೋಗಿದೆ. ವೆಸ್ಟ್ ಬೆಂಗಾಲಲ್ಲಿ ಕೂಡ ಹೊರಟೋಗಿದೆ. ಎಲ್ಲ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಸಿಗ್ತಾ ಇದೆ ಅಷ್ಟೇ. ಇಲ್ಲಿ ಶಾರ್ಟೇಜ್ ಇದೆ ಸರ್. ಈಗ ಕೋಲಾರ ಮಾರ್ಕೆಟ್ಗೆ ಯಾವ ವೆರೈಟಿ ಜಾಸ್ತಿ ಬರ್ತಿದೆ? ಸರ್ ಸಾವು ಬರ್ತಾ ಇದೆ. ಜೈವ ಸಲಾರು ಚೆನ್ನಾಗಿ ಬರ್ತಾ ಇದೆ. ಸಲಾರ್ ಬರ್ತಿದೆ. ಸಲಾರ್ ಅದು ನಂಬರ್ 1 ಇದೆ. ಜೈವನು ಚೆನ್ನಾಗಿದೆ. ಸರ್ ಕೋಲಾರ ಮಾರ್ಕೆಟಿಂದ ಈಗ ಈ ತಿಂಗಳಲ್ಲಿ ಯಾವ ಏರಿಯಾಗೆ ಜಾಸ್ತಿ ಪಾರ್ಸಲ್ ಹೋಗ್ತಾ ಇದೆ? ಸರ್ ಎಲ್ಲ ತಮಿಳ್ನಾಡು ಜಾಸ್ತಿ ಹೋಗ್ತದೆ. ತಮಿಳ್ನಾಡು, ಚೆನ್ನೈ, ಹಾಂ ಹಾಂ ಮತ್ತು ಈ ಕಡೆ ತಮಿಳ್ನಾಡು ಜಾಸ್ತಿ ಹೋಗ್ತಾ ಇದೆ. ಹಾಂ ಹಾಂ ಆಂಧ್ರ ಕಡಿಮೆ ಇದೆ. ವೆಸ್ಟ್ ಬೆಂಗಾಲು ಎಲ್ಲ 1-2 ಗಾಡಿ ಮಾಡ್ತಾರೆ. ಸರ್ ನಿಮ್ಗೆ ಒಳ್ಳೆ ಕ್ವಾಲಿಟಿ ಅಂದರೆ ಯಾವ ಥರ ಇರಬೇಕು? ಸೂಪರ್ ಇರ್ಬೇಕಲ್ಲ ಸರ್. ಕ್ವಾಲಿಟಿ ಮಾತ್ರ ಅಲ್ಲ, ಫುಲ್ 90% ಹಣ್ಣಾಗಿರ್ಬೇಕು ಅಥವಾ 80%. 80% ಹಣ್ಣಾಗಿರ್ಬೇಕು? ಹಾಂ ಹಾಂ ಆರೋಗ್ಯ ಕಲರ್ ಕಲ್ಕತ್ತಾಗೆ. ಹಾಂ ಹಾಂ ತಮಿಳ್ನಾಡು ಕಲರ್ ಇರ್ಬೇಕು 90%. ಬರ್ತಾ ಇರೋದು ಸರ್ ಜನವರಿ ತಿಂಗಳಲ್ಲಿ ಎಷ್ಟು ಹೋಗ್ಬೋದು ಆವ್ರೇಜ್ ಆಗಿ? 600-700 ರೂಪಾಯಿ ಇರುತ್ತೆ. ಈ ರೇಂಜ್ ಇರುತ್ತೆ. ಇದೇ ರೇಂಜ್ ಇರುತ್ತೆ, ಆಮೇಲೆ ಕಡಿಮೆ ಆಗುತ್ತೆ. ಏನು ಸುತ್ತ ರೇಟ್ ಬರಲ್ಲ. ಸೀಸನಲ್ಲಿ ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ, ನಡೀತದೆ ಈ ಸಾರಿ. ಈ ಕಡೆ ಲೋಕಲಲ್ಲಿ ಇಲ್ಲವಲ್ಲ, ಎಲ್ಲ ಹೊರಗಡೆ ಇಲ್ಲ. ಬಾವಗಡ, ತಲಕೆರೆ, ಮಂಕಲ್ ಚೆರುವು, ಮತ್ತು ಕಲ್ಯಾಣದುರ್ಗ, ಮತ್ತು ಅದು ಇನ್ನೂ ಮುನಿಪೇಟೆ ಎಲ್ಲ ಕಡೆಗೆ ಬರ್ತದೆ. ಸೊ ಲೋಕಲ್ ಐಟಮ್ ತುಂಬ ಕಡಿಮೆ ಇದೆ. ತುಂಬ ಕಡಿಮೆ ಬೆಲೆಗೆ ಆಗ್ತಾ ಇಲ್ಲ. ನೀರು ವ್ಯವಸ್ಥೆಯಿಂದಲೇ ಈ ಥರ ಆಗಿದೆ.